ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಂಟ್ರೋಲ್ ಸಿ ಲೈಫ್. ಇವತ್ತು ನನಗೆ ನಿಜವಾಗ್ಲೂ ಅನಿಸ್ತಾ ಇದೆ ಲೈಫಲ್ಲಿ ಕಂಟ್ರೋಲ್ ಸಿ ಆಪ್ಷನ್ ಇರಬಾರ್ದಿತ್ತಾ ಅಂತ. ಆ್ಯಂಡ್ ದಿಸ್ ಇಸ್ ಅ ರಿಯಲ್ ಎಕ್ಸ್ಪೀರಿಯನ್ಸ್. ಸೊ ಐ ಹ್ಯಾವ್ ಅ ಕ್ವೆಶನ್ ಫಾರ್ ಯು. ನಿಮಗೆ ಆನ್ಲೈನ್ ಶಾಪಿಂಗ್ ಕನ್ವೀನಿಯನ್ಸ್ ಅನಿಸುತ್ತಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಎಸ್ ಅಂತ ಹೇಳ್ತಾ ಇದ್ದೀರಾ, ಐ ಶೇರ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು ಹಾಗೆ ಅನ್ಕೊತಾ ಇದ್ದೆ, ಏನು ಜಸ್ಟ್ ಸ್ಕ್ರಾಲ್ ಮಾಡಿ ಏನು ಆರ್ಡರ್ ಮಾಡಿದರೆ ಮನೆಗೆ ಡೆಲಿವರಿ ಆಗುತ್ತೆ, ಇಟ್ಸ್ ವೆರಿ ಕನ್ವೀನಿಯೆಂಟ್, ಈಸಿ ಅಂತ. ಅಂಟಿಲ್ ಆ್ಯಂಡ್ ಅನ್ಲೆಸ್ ದಿಸ್ ಎಕ್ಸ್ಪೀರಿಯನ್ಸ್. ಇವತ್ತು ನಾನು ಶೇರ್ ಮಾಡ್ತಾ ಇರೋದು ರಿವ್ಯೂ ಅಲ್ಲ, ಇಟ್ಸ್ ಎ ರಿಯಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಇದು ರಿಪೀಟ್ ಆಗಬಾರ್ದು ಅನ್ನೋದು ನನ್ನ ಇಂಟೆನ್ಷನ್. ಅದಕ್ಕೆ ಫುಲ್ ವಿಡಿಯೋ ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಸೊ ದ ಸ್ಟೋರಿ ಬಿಗಿನ್ಸ್ ಆನ್ 22nd May. ಸೊ ಇವತ್ತು ನಾನು ಅಪ್ಲೋಡ್ ಮಾಡ್ತಾರೆ ಡೇಟು 22nd May. ಎಷ್ಟು ಡ್ಯೂರೇಷನ್ ಇದೆ ಅಂತ ನೀವೇ ನೋಡಿ. ಸೊ ದ್ಯಾಟ್ಸ್ ದ ಸ್ಟ್ರೆಸ್ ಐ ಹ್ಯಾವ್ ಫ್ರಮ್ ಪಾಸ್ಟ್ ಮಂತ್ಸ್. 22nd May ನಾನೊಂದು ಅಮೆಝಾನ್ ಪ್ರಾಡಕ್ಟ್ ಆರ್ಡರ್ ಮಾಡಿದೆ. ಸರಿ, ನನಗಲ್ಲ, ನನ್ನ ಹಸ್ಬೆಂಡ್ಗೆ. ಈ ಲೈಕ್ ಇಟ್. ಸೊ ನೀವೇ ನೋಡಿರ್ಬೋದು ನನ್ನ ಪ್ರೀವಿಯಸ್ ವೀಡಿಯೋಸ್, ನಮ್ಮ ಮನೆ ಸೆಟ್ ಮಾಡೋದನ್ನ ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಎವ್ರಿ ಕಾರ್ನರ್ ಈಸ್ ಬೇಸ್ಡ್ ಆನ್ ವಾಟ್ ವಿ ನೀಡ್. ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ನನಗಿಷ್ಟ ಇರೋ ಥರ ಅವ್ರು ಸೆಟ್ ಮಾಡಿಕೊಟ್ಟಿದ್ರು. ಸೊ ದಿಸ್ ಒನ್ ವಾಸ್ ಫಾರ್ ಹಿಮ್. ಸೊ ಅವ್ರಿಗೆ ಒಂದು ಜಿಮ್ ಎಕ್ವಿಪ್ಮೆಂಟ್ ಬೇಕಿತ್ತು. ಸೊ ಐ ವಾಸ್ ಲೈಕ್ ಓಕೆ ತಗೊಳ್ಳಿ ಅಂತ ಹೇಳಿ ಆರ್ಡರ್ ಮಾಡಿದೆ. ಆರ್ಡರ್ ಮಾಡಿದ್ದು 22nd May ಆ್ಯಂಡ್ ಪ್ರಾಡಕ್ಟ್ ಡೆಲಿವರ್ ಆಗಿದ್ದು 1st of June. ನಾನು ಚಿಕ್ಕ ಚಿಕ್ಕ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೆ. ಆ್ಯಂಡ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ವೀಡಿಯೋಸ್ ಮಾಡಿರಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಸಿ ದ ಜಾಯ್ ಆ್ಯಂಡ್ ನಾವು ಹೇಗೆ ಮನೆ ಸೆಟ್ ಮಾಡ್ತಾ ಇದ್ದೀವಿ ಅದನ್ನು ಒಂದು ಬಿಟ್ಸ್ ಅಲ್ಲಿ ನಾನು ಕ್ಯಾಪ್ಚರ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಇದ್ದೆ. ಬಟ್ ಅದು ಈ ಥರ ಬರ್ತಾ ಇದೆ. ಓಕೆ, ಸೊ 1st June ಒಂದು ಪ್ರಾಡಕ್ಟ್ ಡೆಲಿವರಿ ಆಯಿತು. ವಿ ಸಾ ಓಕೆ, ಇಷ್ಟು ದೊಡ್ಡ ಇಷ್ಟು ಇದೆಯಲ್ಲ, ಇದನ್ನು ಸೆಟ್ ಮಾಡೋಕ್ಕೆ ಟೆಕ್ನಿಷಿಯನ್ ಬರ್ತಾರೆ ಅಂತ ಅಂದ್ಕೊಂಡು ನೋಡಿದ್ರೆ ನೋ, ಅದು DIY. ಬಟ್ ಎಲ್ಲೂ ಮೆನ್ಷನ್ ಆಗಿರಲಿಲ್ಲ ದಟ್ ವಿ ಹ್ಯಾವ್ ಟು ಡೂ ಇಟ್ ಅವರ್ ಸೆಲ್ವ್ಸ್ ಅಂತ. ಓಕೆ, ಬಂದಿದೆ ಪ್ರಾಡಕ್ಟ್ ಅಂತ ಹೇಳಿ ನಾವು ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಫಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಿಕ್ಸ್ ಮಾಡ್ತಾ ಒಂದು ಚಿಕ್ಕ ಪ್ರಾಡಕ್ಟ್, ಆ್ಯಕ್ಚುಲಿ ಒಂದು ಚಿಕ್ಕ ಪಾರ್ಟ್. ಸೊ ವೆನ್ ಐ ಟುಕ್ ಇಟ್ ಔಟ್ ಆಫ್ ದ ಬಾಕ್ಸ್, ಅದೊಂಚೂರು ಡಿಫೆಕ್ಟಿವ್ ಆಗಿತ್ತು. ಲೈಕ್ ಲ್ಯಾಟ್ಸಲ್ಲಿ ಒಂದು ಇದು ಬರುತ್ತಲ್ಲ, ಏನಂತಾರೆ, ಪುಲ್ಲಿ, ಐ ಥಿಂಕ್ ಅದ್ರಲ್ಲಿ ಥ್ರೂ ಕೇಬಲ್ ಹಾಕಿ ಪುಲ್ ಮಾಡ್ತೀವಲ್ಲ, ಸೊ ದ್ಯಾಟ್ ವೀಲ್ ವಾಸ್ ಲಿಟಲ್ ಡಿಫೆಕ್ಟಿವ್. ಅದೇನು ದೊಡ್ಡ ಡಿಫೆಕ್ಟ್ ಅಂತ ಅನಿಸ್ಲಿಲ್ಲ, ಬಟ್ ಐ ವಾಸ್ ಲಿಟಲ್ ಸ್ಕೇರ್ಡ್ ದಟ್ ಕೇಬಲ್ ಏನಾದರೂ ಆಚೆ ಬಂದುಬಿಟ್ರೆ ಅಂತ. ಬಟ್ ಆ ಮೂಮೆಂಟಲ್ಲಿ ಲೆಟ್ಸ್ ಫಿಕ್ಸ್ ಇಟ್ ಅಂತ ಹೇಳಿ ನಾವೆಲ್ಲ ಫಿಕ್ಸ್ ಮಾಡಿದ್ವಿ. ಫಿಕ್ಸ್ ಮಾಡಿದ್ಮೇಲೆ ಅಶೋಕ್ ಹೇಳಿದ್ದು ಇಟ್ ಈಸ್ ನಾಟ್ ದ್ಯಾಟ್ ಗುಡ್ ಕ್ವಾಲಿಟಿ. ನಾವೇನಾದರೂ ಅದರಲ್ಲಿ ಇದು ಮಾಡೋಕ್ಕೋದ್ರೆ, ಜಿಮ್ ಮಾಡೋಕ್ಕೋದ್ರೆ ಇದಾಗುತ್ತೆ, ಬಿದ್ದೋಗ್ಬಿಡುತ್ತೆ ಅನ್ನೋ ಥರ ಹೇಳ್ತಾ ಇದ್ರು. ಸೊ ಓಕೆ, ವಿ ಡಿಸೈಡೆಡ್ ಟು ರಿಟರ್ನ್ ಇಟ್. ದ ರಿಯಲ್ ಸ್ಟೋರಿ ಬಿಗಿನ್ಸ್ ಹಿಯರ್. ರಿಟರ್ನ್ ಮಾಡಿದ್ದು, ಓಕೆ, ರಿಟರ್ನ್ ಕ್ಲಿಕ್ ಮಾಡಿದ್ದು ಮೇ ಬಿ 2nd of June ಅನಿಸುತ್ತೆ. ಆ್ಯಂಡ್ ದೆನ್ ವಾಟ್ ವಿ ಡೂ, ರಿಟರ್ನ್ ಮಾಡಿದ್ವಿ, ಓಕೆ ಬರುತ್ತೆ, ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಇಟ್ಸ್ ಬಿನ್ ಅ ವೀಕ್. ಅದಾದಮೇಲೆ 10 days ಆಯಿತು, ರಿಟರ್ನ್ ಪಿಕಪ್ಗೆ ಬರ್ತಾ ಇಲ್ಲ ಯಾರು. ಆ್ಯಂಡ್ ದೆನ್ ನಾವು ಮತ್ತೆ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತ ಓಪನ್ ಮಾಡಿ ನೋಡಿದ್ರೆ ಐ ವಿಲ್ ಶೋ ಯು. ರಿಟರ್ನ್ ರಿಕ್ವೆಸ್ಟ್ ಅಪ್ರೂವ್ಡ್ ಅಷ್ಟೇ ಇರೋದು. ಪಿಕಪ್ ಡೇಟ್ ಯೂಶ್ವಲಿ ಬರ್ತಾ ಇತ್ತು, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ಪಿಕಪ್ ಡೇಟ್ ಇರಲಿಲ್ಲ. ಸೊ ಏನಿತ್ತು ಗೊತ್ತಾ, ಪ್ರಿಂಟ್ ಲೇಬಲ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಪ್ರಿಂಟ್ ಲೇಬಲ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ನಾನು ಅಂದ್ಕೊಂಡೆ ಮೇ ಬಿ MRP ಅದು ಟ್ಯಾಗ್ ಎಲ್ಲ ಇರುತ್ತಲ್ಲ ಮಾಮೂಲಿ ನಾವು ಬಟ್ಟೆ ಎಲ್ಲ ತೊಗೊಂಡಾಗ, ಸೊ ಆ ಥರ ಇದು ಜಿಮ್ ಎಕ್ವಿಪ್ಮೆಂಟ್ಗೆ ಇರಲ್ಲ. ಮೇ ಬಿ ವಿ ಹ್ಯಾವ್ ಟು ಪ್ರಿಂಟ್ ಇಟ್ ಆ್ಯಂಡ್ ಕೀಪ್ ಇಟ್ ಇನ್ಸೈಡ್ ದ ಬಾಕ್ಸ್. ಸೊ ಅವ್ರು ಬಂದಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಬಟ್ ದಟ್ಸ್ ನಾಟ್ ದ ಕೇಸ್. ಐ ರೆಡ್ ದಿ ಇನ್ಸ್ಟ್ರಕ್ಷನ್. ಅದರಲ್ಲಿ ಲಾಸ್ಟ್ ಲೈನ್ ಮಾತ್ರ ಓದ್ತೀನಿ. ಶಿಪ್ ಪ್ಯಾಕೇಜ್ ಫ್ರಮ್ ಯುವರ್ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಆರ್ ಕೊರಿಯರ್ ಕಂಪ್ನಿ ಆಫ್ ಯೋರ್ ಚಾಯ್ಸ್. ಸೊ 10 ದಿನ 250 kgs ಪ್ರಾಡಕ್ಟ್ನ ಕಾರಲ್ಲೇ ಇಟ್ಟಿದ್ವಿ. ಬಿಕಾಸ್ ಇಳಿಸೋದು ತೆಗೆಯೋದು, ನಾವಿಬ್ಬರೇ ಇರೋದು ಮನೇಲಿ, ತುಂಬ ಕಷ್ಟ. ಸೊ ಒಂದ್ಸಲ ಕಾರ್ಗೆ ಹಾಕಿದ್ಮೇಲೆ ನಾವು ತೆಗಿಯೋಕ್ಕೆ ಹೋಗಲಿಲ್ಲ, ಬಿಕಾಸ್ ಎನಿ ವಿಚ್ ವೇ ರಿಟರ್ನ್ ಮಾಡಬೇಕಿತ್ತು ಅಂತ. ಕಾರಲ್ಲೇ ಇತ್ತು. 10 ದಿನ ಆದಮೇಲೆ ಅವ್ರು ರೆಸ್ಪಾಂಡ್ ಮಾಡಿದಾಗ ಇಮಿಡಿಯೇಟ್ಲಿ ನಾವಿಬ್ಬರು ಹೊರಟ್ವಿ. DTTC ಅಲ್ಲಿ ಮಾತಾಡಿದ್ವಿ.
ದೇ ವಿಲ್ ಲೈಕ್ ಓಕೆ ಆ್ಯಕ್ಚುಲಿ ತುಂಬ ಕಾಸ್ಟ್ ಆಗ್ತಾ ಇದೆ 25,000 ಅಂತ ಹೇಳಿ ಡಿಸ್ಕೌಂಟ್ ಎಲ್ಲ ಮಾಡಿ 13,000ಗೆ ಬಂದರು. 13,000ಗೆ ಬಂದಮೇಲೆ ಓಕೆ ಅಂತ ಹೇಳಿ ಅಗ್ರಿ ಆದಮೇಲೆ 25th of June, ಐ ಥಿಂಕ್ ನನ್ನ ಹತ್ರ ಬಿಲ್ ಕೂಡ ಇದೆ, 25th of June ನಾವು ಇದನ್ನು ಶಿಪ್ ಮಾಡಿದ್ವಿ. ಆ್ಯಂಡ್ ದೆನ್ ವೈಲ್ ಐ ವಾಸ್ ಟ್ರ್ಯಾಕಿಂಗ್ 4th July ಪ್ರಾಡಕ್ಟು ಸೆಲ್ಲರ್ಗೆ ತಲುಪಿದೆ. ದೇ ಹ್ಯಾವ್ ರಿಸೀವ್ಡ್ ಇಟ್, ಇದರಲ್ಲಿ ಡೆಲಿವರ್ಡ್ ಅಂತ ತೋರಿಸ್ತಾ ಇದೆ. ಬಟ್ ಈವನ್ ಟಿಲ್ ಟುಡೇ, ಡೇಟ್ ಎಷ್ಟು, ಟಿಲ್ ಟುಡೇ ಆಯಿತಾ, ಅಮೆಝಾನಲ್ಲಿ ಅಪ್ಡೇಟ್ ಆಗಿಲ್ಲ ದಟ್ ದೇ ಹ್ಯಾವ್ ರಿಸೀವ್ಡ್ ದ ಪ್ರಾಡಕ್ಟ್, ದೇ ಆರ್ ಇನಿಷಿಯೇಟಿಂಗ್ ದ ರೀಫಂಡ್ ಅಂತ. ಆ್ಯಂಡ್ ದೆನ್ ನಾನೇ ಅಪ್ ಫ್ರಂಟ್ ಮತ್ತು ಅಮೆಝಾನ್ ಕಸ್ಟಮರ್ ಸರ್ವಿಸ್ಗೆ ಕಾಲ್ ಮಾಡಿದೆ, ಈ ಥರ ಡೆಲಿವರ್ ಆಗಿದೆ, ರೀಫಂಡ್ ಬಂದಿಲ್ಲ ಅಂತ ಹೇಳಿ ಕಾಲ್ ಮಾಡಿದಾಗ ವಿದಿನ್ 5 business days ರೀಫಂಡ್ ಆಗುತ್ತೆ ಅಂತ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರು. ಐ ವಾಸ್ ಲೈಕ್ ಓಕೆ, ಬಂತು, ರೀಫಂಡ್ ಬಂತು, 8,859 rupees ರೀಫಂಡ್ ಆಫ್ ದ ಪ್ರಾಡಕ್ಟ್ ಬಂತು. ಬಟ್ ವಾಟ್ ಅಬೌಟ್ ದ ಶಿಪ್ಮೆಂಟ್ ಚಾರ್ಜಸ್ ವಿಚ್ ಇಸ್ ಹೈಯರ್, 13,000 rupees. ಆ್ಯಂಡ್ ದೆನ್ ಯಾವ ರೆಸ್ಪಾನ್ಸು ಇಲ್ಲ. ವೆಯ್ಟ್ ಮಾಡಿದ್ವಿ 5 business days ಆಯಿತು. ಯಾವಾಗ ನಮಗೆ ಆ ಅಮೌಂಟ್ ಬರಲಿಲ್ಲ, ಐ ಅಗೇನ್ ಕಾಲ್ಡ್ ದೆಮ್. ಸೊ ದ್ಯಾಟ್ ಈಸ್ ದ ಫಸ್ಟ್ ವಿಡಿಯೋ ನೀವು ನೋಡ್ಕೊಂಡು ಬಂದಿರ್ಬೋದು. ಸೊ ಅವಾಗ ಹೇಳ್ತಾರೆ ಇಟ್ಸ್ ಅ ಫಾಲ್ಸ್ ಪ್ರಾಮಿಸ್ ಮೇಡ್, ನಾವು ಶಿಪ್ಮೆಂಟ್ ಚಾರ್ಜಸ್ ಕೊಡಲ್ಲ. ನಾನು ಕೇಳಿನೇ ಮಾಡಿರೋದು, ಬಿಕಾಸ್ ನನಗೂ ತಲೆ ಕೆಟ್ಟಿಲ್ಲ 13,000 ರೂಪಾಯಿ ಶಿಪ್ಮೆಂಟ್ ಚಾರ್ಜಸ್ಸು ಕೊಡೋಕ್ಕೆ. ವ್ಯಾಲಿಡ್ ಪಾಯಿಂಟ್, ರೈಟ್? ಸೊ ಈ ಥರ ಎಲ್ಲ ಹೇಳಿರೋದನ್ನ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಳ್ಳೆಯದಾಯಿತು ಅಂತ ಅನಿಸ್ತಾ ಇದೆ. ಬಿಕಾಸ್ ಅದನ್ನು ಚಿಕ್ಕ ರೆಕಾರ್ಡ್ ಮಾಡಿರೋದಾದರೂ ಇದೆ ನನ್ನ ಹತ್ರ. ಅದರ್ವೈಸ್ ಇಫ್ ಐ ವಾಸ್ ಲೈಕ್ ಮುಂಚೆನೇ ಆಗಿದ್ರೆ ನಾನು ಏನೂ ರೆಕಾರ್ಡ್ ಮಾಡ್ತಾ ಇರಲಿಲ್ಲ, ಏನೂ ವೀಡಿಯೋಸ್ ಮಾಡ್ತಾ ಇರಲಿಲ್ಲ. ಆ ಮೊಮೆಂಟಲ್ಲಿ ಆಗಿದ್ರೆ ನನ್ನ ಹತ್ರ ಏನೂ ಪ್ರೂಫ್ ಇರ್ತಾ ಇರಲಿಲ್ಲ ದಟ್ ಈ ಥರ ಆಗಿದೆ ಒಂದು ವಿಷಯ ಅಂತ. ಸೊ ಇವಾಗ ಇದಿರೋದ್ರಿಂದ ನಾನು ಅಷ್ಟು ಎವಿಡೆಂಟಾಗಿ ಅಥವಾ ಕಾನ್ಫಿಡೆಂಟಾಗಿ ಐ ಆಮ್ ಟೆಲ್ಲಿಂಗ್ ದೆಮ್, ಇಲ್ಲ ನಾನು ಮುಂಚೆ ಕಾಲ್ ಮಾಡಿದಾಗ ಹೇಳಿದರು ಅಂತ ಹೇಳಿದ್ರೆ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರು. ಅದೆಲ್ಲ ಸ್ಟೋರಿ ನಿಮಗೂ ಗೊತ್ತಿದೆ. ಅದಾದಮೇಲೆ ಮತ್ತೆ ಅವ್ರು ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರೆ ನಾನು ಬಿಡಬೇಕಲ್ಲ, ಮತ್ತೆ ಕಾಲ್ ಮಾಡಿದೆ. ಸೊ ಮತ್ತೆ ಕಾಲ್ ಮಾಡಿದಾಗ ಬೇರೆಯವ್ರು ಪಿಕ್ ಮಾಡ್ತಾರೆ, ಆ್ಯಸ್ ಯು ಆಲ್ ನೋ. ಸೊ ಅದರಲ್ಲಿ ಅಸೋಸಿಯೇಟ್ ಏನು ಮಾಡಿದ್ರು, ನೋ ಇಟ್ ಈಸ್ ಅವೈಲೇಬಲ್, ನಾವು ಶಿಪ್ಮೆಂಟ್ಗೆ ರಿಟರ್ನ್ ಮಾಡ್ತೀವಿ, ಬಟ್ ಇಟ್ ಈಸ್ ಥ್ರೂ ಗಿಫ್ಟ್ ಕಾರ್ಡ್ ಆರ್ ಅಮೆಝಾನ್ ಪೇ ಬ್ಯಾಲೆನ್ಸ್ ಅನಿಸುತ್ತೆ. ವಿಚ್ ಮೀನ್ಸ್ ವಿದಿನ್ ಅ ಇಯರ್ ನಾನು ಅಮೆಝಾನಲ್ಲೇ ಶಾಪಿಂಗ್ ಮಾಡಿ 13,000 ಖರ್ಚು ಮಾಡಬೇಕು. ವೈ? ಐ ಆಮ್ ಸೀರಿಯಸ್ಲಿ ನಾಟ್ ಗೆಟಿಂಗ್ ದಿಸ್ ಪಾಯಿಂಟ್. ನನ್ನ ಸೇವಿಂಗ್ಸಲ್ಲಿ ಇವರು ರಿಟರ್ನ್ ಹಾಕ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ನನ್ನ ಸೇವಿಂಗ್ಸಲ್ಲಿ ತೆಗೆದು, ಐ ಮೀನ್ ಮಂತ್ಲಿ ಸೇವಿಂಗ್ಸಲ್ಲಿ ನಾವೇನು ಇಟ್ಕೊಂಡಿರ್ತೀವಿ ಅದರಿಂದ ತೆಗೆದು ಶಿಪ್ಮೆಂಟಿಗೆ ಹಾಕಿ 5 daysಲ್ಲಿ ಬರುತ್ತೆ ಅಂತ ಅಂದ್ಕೊಂಡ್ರೆ ದೇ ಪುಟಿಂಗ್ ಇನ್ ಟು ದ ಶಾಪಿಂಗ್ ಬಿನ್. ಯಾ ಐಲ್ ಸೇ ಇಟ್ ಇಸ್ ಅ ಬಿನ್, ಬಿಕಾಸ್ ಊಟಕ್ಕೆ ಅಂತ ಇಟ್ಕೊಂಡಿರೋ ದುಡ್ಡನ್ನ ಬಟ್ಟೆಗೆ ಅಂತ ಖರ್ಚು ಮಾಡಬೇಕು ಇವಾಗ. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಸೊ ಇವಾಗ ಗಿಫ್ಟ್ ಕಾರ್ಡಲ್ಲಿ ಕೊಡ್ತಾರಂತೆ, ಅದನ್ನು ಏನಕ್ಕೆ ಯೂಸ್ ಮಾಡಬೇಕು? ನನಗಂತೂ ಐ ಆಮ್ ನಾಟ್ ಇವನ್ ಹ್ಯಾಪಿ ವಿತ್ ಆಲ್ ದಿಸ್ ಸರ್ವಿಸಸ್ ದಟ್ ಅಮೆಝಾನ್ ಹ್ಯಾವ್ ಪ್ರೊವೈಡೆಡ್ ಫಾರ್ 2 months. ಆಯಿತಾ, ನಿಮಗೆ ಈ ಥರ ಆಗಬಾರ್ದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ರಿಟರ್ನ್ ಪಾಲಿಸಿ, ಡೋಂಟ್ ಬಿ ಲೇಸಿ ಲೈಕ್ ಮೀ. ರಿಟರ್ನ್ ಪಾಲಿಸಿ, ಡಿಸ್ಕ್ರಿಪ್ಷನ್ ಆಫ್ ದ ಪ್ರಾಡಕ್ಟ್, ರಿವ್ಯೂಸ್ ಆಫ್ ದ ಪ್ರಾಡಕ್ಟ್ ಎಲ್ಲನೂ ಓದಿ ಅದಾದಮೇಲೆ ಇಫ್ ಇಟ್ ಇಸ್ ಫೀಸಿಬಲ್ ಆವಾಗಲೇ ನೀವು ಪ್ರಾಡಕ್ಟ್ ಬೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲಾಂಗ್ ವಿತ್ ದ್ಯಾಟ್ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಗಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಿಮಗಿದೇನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.